ಕೇಂದ್ರದ ಮಂತ್ರಿ ಬಗ್ಗೆ ಈ ರೀತಿ ಪದಬಳಕೆ ಬಳಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ರೀತಿ ಪ್ರಚೋದನಾಕಾರಿ ಭಾಷಣ ಮಾಡ್ತಕ್ಕಂಥದ್ದೇ ಅವರು ದೊಡ್ಡ ಸಾಧನೆ ಅಂತೇಳಿ ತಿಳ್ಕೊಂಡಿದ್ದಾರೆ. ರಾಜ್ಯದ ಒಬ್ಬ ಮಂತ್ರಿಯಾಗಿ ಅಭಿವೃದ್ಧಿ ಕೆಲಸ ಮಾಡಲಿ, ಯುವಕರಿಗೆ ಮಾದರಿ ಆಗಬೇಕು. ಅವ್ರದೇ ಸಮುದಾಯದ ಹುಡುಗರು ಯುವಕರು ಅವ್ರ ಮಗನ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಿದ್ದಾರೆ. ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ಒಂದು ಬಾರಿ ಆದರೆ ಕ್ಷಮೆ, ಇದು ಹಲವಾರು ಬಾರಿ ಇದೇ ರೀತಿ ಅವ್ರ ನಡವಳಿಕೆ ಇದೆ. ಎಸ್ ವೀಕ್ಷಕರೇ, ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕುರಿತು ಇದನ್ನು ಖಂಡಿಸಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ವ್ಯಾಪಕವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ JDS ಕಾರ್ಯಕರ್ತರುಗಳು ಹಾಗೆಯೇ ಮುಖಂಡರುಗಳು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಈ ಒಂದು ಪ್ರತಿಭಟನೆಯ ಮುಖ್ಯ ರೂವಾರಿ JDS ಅಧ್ಯಕ್ಷರು ಹಾಗೆಯೇ ಮಾಜಿ MLC ರಮೇಶ್ ಗೌಡ್ರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಜಮೀರ್ ಅಹಮದ್ ಅವರ ಹೇಳಿಕೆ ಕುರಿತು ಸಾಕಷ್ಟು ಖಂಡಿಸಿ ತಾವು ಈಗಾಗಲೇ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀರಾ. ಏನಿದರ ಪ್ರಮುಖ ಉದ್ದೇಶ ಅಂತ? ಸರ್, ಪ್ರಮುಖ ಉದ್ದೇಶ ಇಷ್ಟೇ. ಜಮೀರ್ ಅವರು ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ, 6.5 ಕೋಟಿ ಜನರ ಕ್ಷೇಮಾಭಿವೃದ್ಧಿಗೆ ಅವರು ಕೆಲಸ ಮಾಡಬೇಕು, ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು. ಆದರೆ ಜಮೀರ್ ಅವರು ಆ ರೀತಿ ಆ ಕೆಲಸವನ್ನು ಮಾಡ್ತಾಯಿಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನೋ ಅವ್ರದ್ದೇ ಸಮುದಾಯದ ಯುವಕರನ್ನ ಕೆರಳಿಸ್ತಕ್ಕಂಥ ಕೆಲಸ, ಒಂದು ಸಮುದಾಯನ ಇನ್ನೊಂದು ಸಮುದಾಯ ಬಗ್ಗೆ ಎತ್ಕಟ್ತಕ್ಕಂಥ ಕೆಲಸವನ್ನು ಇದನ್ನು ಜಮೀರ್ ಅವರು ಇವತ್ತು ಮಾಡ್ಕೊಂಬಂದಿಲ್ಲ. ಪ್ರತಿ ಬಾರಿ ಸಹ ಅನ್ನೋದು ಯಾವುದಾದ್ರೂ ಒಂದು ಇಶ್ಯೂ ರಾಜ್ಯದಲ್ಲಿ ಪ್ರಸ್ತಾಪ ಆದರೆ, ಅಥವಾ ಯಾವುದಾದ್ರೂ ಒಂದು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ, ಅಥವಾ ಯಾವುದಾದ್ರೂ ಒಂದು ಇಶ್ಯೂ ಈ ರಾಜ್ಯದಲ್ಲಿ ಬಂದರೆ ಅದಕ್ಕೆ ಜಮೀರ್ ಅವರು ಮಾಡ್ತಕ್ಕಂಥ ಕೆಲಸನೇ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿ ಬಾರಿ ಮಾಡ್ಕೊಂಬಂದಿದ್ದಾರೆ. ಅದೇ ಕೆಲಸವನ್ನು ಈಗಾಗಲೇ ಏನು 3 ಉಪಚುನಾವಣೆ ನಡೀತಾ ಇದೆ, ಆ ಉಪಚುನಾವಣೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಿವತ್ತು ಚನ್ನಪಟ್ಟಣದಲ್ಲಿ ಅವರು ನಮ್ಮ ಪಕ್ಷದ ಪರಮೋಚ್ಚ ನಾಯಕರು, ನಮ್ಮ ಇಡೀ 6.5 ಕೋಟಿ ಕನ್ನಡಿಗರ ಹೃದಯ ವೈಶಾಲ್ಯತೆ ಇಟ್ಕೊಂಡು ಯಾರಾದರೂ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬರು, ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ರಾಜ್ಯದ ನಾಯಕರ ಬಗ್ಗೆ ಇವತ್ತು ಜನಾಂಗೀಯ ನಿಂದನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಜಮೀರ್ ಅವ್ರ ಬಗ್ಗೆ ಇವತ್ತು ನೀವು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಸಮುದಾಯದ ಹುಡುಗರು ಯುವಕರು ಅವ್ರ ಮಗನ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಿದ್ದಾರೆ. ಅದಕ್ಕೇನಂತ ಕರೀತಾರೆ? ಇದಕ್ಕೆಲ್ಲ ಕಾರಣಕರ್ತ ಯಾರು ಅಂತಂದರೆ ಜಮೀರ್ ಅಹಮದ್ ಅವ್ರು ಪ್ರತಿ ಬಾರಿ ಸಹ ಈಗಾಗಲೇ ನೀವು ನೋಡಿ ವಕ್ ಇಶ್ಯೂ ಶುರುವಾಯಿತು, ಅದಕ್ಕೆ ಕಾರಣಕರ್ತರು ಜಮೀರ್ ಅವರು. ಹಿಂದೆ ಕೋವಿಡ್ ಸಂದರ್ಭದಲ್ಲಿರ್ಬೋದು ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಮಾತನಾಡಿದರು, ಅವತ್ತು ಇದೇ ರೀತಿ ಮಾತನಾಡಿದರು. ಪ್ರತಿ ಬಾರಿನೂ ಸಹ ಜಮೀರ್ ಅವರು ಯಾವುದಾದ್ರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಅಥವಾ ಯಾವುದಾದ್ರೂ ಒಂದು ಸಭೆಯಲ್ಲಿ ಭಾಷಣ ಮಾಡೋಕ್ಕೆ ನಿಂತರೆ ಆ ಸಮುದಾಯದ ಯುವಕರನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನು ಭಾಳ ಹಿಂದೆಯಿಂದನೂ ಮಾಡ್ಕೊಂಬಂದಿದ್ದಾರೆ. ಅದೇ ಕೆಲಸವನ್ನು ನಿನ್ನೆನೂ ಸಹ ಮಾಡಿದ್ದಾರೆ. ನಾನು ಹೇಳ್ತೇನೆ ಜಮೀರ್ ಅವ್ರಿಗೆ, ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ಒಂದು ಬಾರಿ ಆದರೆ ಕ್ಷಮೆ, ಇದು ಹಲವಾರು ಬಾರಿ ಇದೇ ರೀತಿ ಅವ್ರ ನಡವಳಿಕೆ ಇದೆ. ಹಾಗಾಗಿ ಜಮೀರ್ ಅವರು ಏನು ರಾಜ್ಯ ಸರ್ಕಾರದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಹೇಳ್ತಾರೆ ನಾನೊಬ್ಬ ಹಿಂದುಳಿದ ವರ್ಗದ ನಾಯಕರು ಅಂತೇಳಿ, ಸಂತೋಷ. ಆದರೆ ನಿಮ್ಮದೇ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿ ನಡವಳಿಕೆ, ಈ ರೀತಿ ಪದಬಳಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾರೋ ಒಬ್ಬರು ಮಾತನಾಡಿದ್ದಕ್ಕೆ ಕೂಡಲೇ ಕೇಸ್ ರಿಜಿಸ್ಟರ್ ಮಾಡಿದರು, ನೀವು ನೋಡಿದ್ದೀರಿ. ಅದೇ ಮುಖ್ಯಮಂತ್ರಿಗಳ ಬಗ್ಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರೆ ಅವರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡಿ ಕಾನೂನು ಕ್ರಮ ತಗೊಂಡಿದ್ದಾರೆ. ಇವತ್ತು ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಈ ರೀತಿ ಪದಬಳಕೆ ಬಳಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸೋದು ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ, ಅದೇ ರೀತಿ ಅವ್ರನ್ನ ಸಚಿವ ಸಂಪುಟದಿಂದ ಸಹ ವಜಾಗೊಳಿಸಬೇಕು ಅಂತೇಳಿ ನಮ್ಮ ಪಕ್ಷದಿಂದ ಆಗ್ರಹ. ಓಕೆ, ಇನ್ನು ಜಮೀರ್ ಅಹಮದ್ ಅವರ ಹೇಳಿಕೆ ಎಲ್ಲೊಂದು ಕಡೆ ಮುಸ್ಲಿಂ ಸಮುದಾಯ ಹಾಗೆಯೇ NDA ಪಕ್ಷದ ಮಧ್ಯೆ ಬಿರುಕು ತರುವಂಥ ಅಥವಾ ವೈಷಮ್ಯ ಮೂಡಿಸುವಂಥ ಕೆಲಸ ಆಗ್ತಾಯಿದೆಯಾ ಅಂತ? ಅವರು ಒಬ್ಬರೇ ಅಲ್ಲ, ಏನು NDA ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಇವತ್ತೇನು NDA ಅಗ್ಗಪಕ್ಷವಾಗಿ ಕೆಲಸ ಮಾಡ್ತಾಯಿದೆ. ಇಂಥವ್ರು 100 ಜನ ಅಂಥ ಪ್ರಯತ್ನಗಳು ಮಾಡಿದ್ರು ಅದಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆದರೆ ಜಮೀರ್ ಅವರು ಅದೊಂದೇ ಅಲ್ಲ ಅವ್ರ ಉದ್ದೇಶ. ಅವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಯಾವುದಾದ್ರೂ ಒಂದು ಸಭೆಗಳಲ್ಲಿ ಈ ರೀತಿ ಕೆರಳಿಸಿ ಮಾತನಾಡ್ತಕ್ಕಂಥದ್ದು, ಈ ರೀತಿ ಪ್ರಚೋದನಾಕಾರಿ ಭಾಷಣ ಮಾಡ್ತಕ್ಕಂಥದ್ದೇ ಅವರು ದೊಡ್ಡ ಸಾಧನೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಜಮೀರ್ ಅಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣಕ್ಕಾದರೂ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ, ಅಂಥವ್ರ ಬಗ್ಗೆ ಅವ್ರ ಕುಟುಂಬನ ಖರೀದಿ ಮಾಡಿಬಿಡ್ತೀನಿ. ಅವರು
ಕರಿಯ ಅಂತ ಹೇಳ್ತಕ್ಕಂಥದ್ದು ಅವ್ರು ಬಳಸ್ತಕ್ಕಂಥ ಪದಬಳಕೆ ಇದೆಯಲ್ಲ. ನಾನು ಓದಿರೋದು ಹೊಸಕೋಟೆ ಕಾಲೇಜಲ್ಲಿ. ನಾನು ಇದಕ್ಕಿಂತ ಹೆಚ್ಚು ಮಾತನಾಡಬಲ್ಲೆ, ಇದಕ್ಕಿಂತ ಹೆಚ್ಚು ಪದ ಬಳಕೆ ಬಳಸಬಲ್ಲೆ ನಾನು. ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಸುಮ್ಗೆ ಗೌರವಯುತವಾಗಿ ಮಾತನಾಡ್ತಾ ಇದ್ದೀವಿ. ನಾವೇನು ಜಮೀರ್ ಹತ್ರ ಯಾವುದೋ ಹೋಗಿ ಯಾವುದೋ ಟೆಂಡರ್ಗೋ ಅಥವಾ ಇನ್ಯಾವುದೋ ಹೋಗಿ ರೆಕಮೆಂಡೇಷನ್ಗೋ ಯಾವುದೋ ಹೋಗಿ ನಾವೇನು ಅರ್ಜಿ ಹಾಕಿ ಸಾಲಕ್ಕೋ ಏನೋ ಅರ್ಜಿ ಹಾಕಬೇಕಾಗಿಲ್ಲ. ರಾಜ್ಯದ ಒಬ್ಬ ಮಂತ್ರಿಯಾಗಿ ಅಭಿವೃದ್ಧಿ ಕೆಲಸ ಮಾಡಲಿ, ಯುವಕರಿಗೆ ಮಾದರಿ ಆಗಬೇಕು ಅಂಥ ಒಬ್ಬ ಸಚಿವರು ಇವತ್ತು ಪದೇ 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 ಇಂಥ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಕೆಲಸಗಳನ್ನ, ಇಂಥ ಇನ್ನೊಂದು ಪಕ್ಷದವ್ರನ್ನ ಅಥವಾ ಇನ್ನೊಂದು ಸಮುದಾಯವನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಾಚಿಕೆ ಆಗಬೇಕು. ಇನ್ನು ತಾವು ಕೂಡ ಚನ್ನಪಟ್ಟಣ ಉಪಚುನಾವಣೆ ಪ್ರಚಾರದಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದೀರಿ. ಈಗ ಜಮೀರ್ ಅಹ್ಮದ್ ನೀಡಿರುವ ಹೇಳಿಕೆ ಸ್ವಪಕ್ಷ ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಫೈರ್ ಬೇಕಾಗಿದೆ ಅಂತ? ಅವರು ಒಬ್ಬರೇ ಅಲ್ಲ, ನಿನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಪೂಜ್ಯ ದೇವೇಗೌಡರು ಸಾಹೇಬ್ರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರ್ತಕ್ಕಂಥದ್ದು, ಅದೇ ರೀತಿ ಜಮೀರ್ ಅಹ್ಮದ್ ಅವರು ಕುಮಾರಣ್ಣನ ಬಗ್ಗೆ ಜನಾಂಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಒಂದು 15ರಿಂದ 20,000 ಹೋಟೆಲ್ ಗೆಲ್ತೀವಿ ಅಂತ ನಾವು ತಿಳ್ಕೊಂಡಿದ್ವಿ. ಇವರಿಬ್ಬರು ಬಂದು ಹೋದ್ಮೇಲೆ ಕನಿಷ್ಠ 30ರಿಂದ 40,000 ಹೋಟೆಲ್ ಗೆಲ್ತೀವಿ ಅಂತೇಳಿ ಅಂತರ ಜಾಸ್ತಿ ಆಗಿದೆ. 100ಕ್ಕೆ 100 ಜಾಸ್ತಿ ಆಗಿದೆ. ಅವರೇ ಬಂದು ನಮ್ಮ ಗೆಲುವಿನ ಅಂತರವನ್ನು ಹೆಚ್ಚು ಮಾಡಿ ಹೋಗಿದ್ದಾರೆ. ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಕುರಿತು ಈಗ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡೋಕ್ಕೆ ಬಯಸ್ತಾರೆ? ಈಗಾಗಲೇ ನಾವು ಆಗ್ರಹವನ್ನು ಮಾಡಿದ್ದೀರಿ. ಜಮೀರ್ ಅಹ್ಮದ್ ಅವರು ಬರೀ ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಅದೇ ರೀತಿ ನಾವು ಪಕ್ಷದ ವತಿಯಿಂದ ರಾಜ್ಯ ಚುನಾವಣಾ ಆಯೋಗಕ್ಕೆ, DC ಅವರಿಗೆ ಮತ್ತು ಗವರ್ನರ್ ಅವರಿಗೆ ನಾವು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕಾನೂನು ಹೋರಾಟವನ್ನು ಸಹ ಮಾಡ್ತಾ ಇದ್ದೀವಿ ನಾವು ಅವ್ರ ಮೇಲೆ ಮಾನನಷ್ಟ, ಪಕ್ಷದ ವತಿಯಿಂದ ಮಾನನಷ್ಟ ಮೊಕದ್ದಮೆ ಇರ್ಬೋದು, ಯಾವ ರೀತಿ ಎಲ್ಲ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ವಕೀಲರು ಈಗಾಗಲೇ ಅವ್ರ ಜೊತೆ ತೀರ್ಮಾನ ಮಾತನಾಡಿದ್ದೀರಿ. ಅವ್ರು ಏನು ಹೇಳ್ತಾರೋ ಅದನ್ನು ಕಾನೂನು ರೀತಿಯೂ ಸಹ ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು JDS ನಗರ ಅಧ್ಯಕ್ಷರು ಏನು ರಮೇಶ್ ಗೌಡ ಅವರ ಮಾತು. ಆದಷ್ಟು ಬೇಗ ಏನು ಜಮೀರ್ ಅಹ್ಮದ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು. ಹಾಗೆಯೇ ಸಚಿವ ಸಂಪುಟ ಸ್ಥಾನದಿಂದ ಕಾಂಗ್ರೆಸ್ ಸರ್ಕಾರ ಅವರನ್ನು ಕೈ ಬಿಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ಜಮೀರ್ ಅಹ್ಮದ್ ವಿರುದ್ಧ ವ್ಯಾಪಕವಾದಂತಹ ಪ್ರತಿಭಟನೆ ಕಂಡು ಬರ್ತಾ ಇದೆ.